ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ತಮ್ಮನೇಲ್ ನೋಡೇ ಗೊತ್ತಾಗಿರುತ್ತೆ ಈ ಸಿನಿಮಾದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಪ್ರೀವಿಯಸ್ ಈ ಸಿನಿಮಾದ ಬಗ್ಗೆ ನಾನು ಯಾವುದೂ ಕೂಡ ವಿಡಿಯೋ ಮಾಡಿಲ್ಲ. ಈ ವಿಡಿಯೋದ ಈ ಸಿನಿಮಾದ ಒಂದು ಫಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸಿನಿಮಾ ಅಂದರೆ ಸಿಟಿ ಲೈಟ್ಸ್ ಅನ್ನೋ ಒಂದು ಸಿನಿಮಾ, ವಿನಯ್ ರಾಜ್ಕುಮಾರ್ ಅವ್ರ ಬಗ್ಗೆ ಸಿನಿಮಾದ ಬಗ್ಗೆ ಅಪ್ಡೇಟು ತುಂಬ ಜನ ಕೇಳ್ತಾ ಇದ್ರು. ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಮಾಡಿದಾಗ ವಿನಯ್ ಅವರ ಒಂದು ಸಿನಿಮಾದ ಬಗ್ಗೆ ಏನಾದರೂ ಒಂದು ಹೇಳಿ, ಯಾಕೆ ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ನೀವು ಅಂತ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಸಿಟಿ ಲೈಟ್ಸ್ ಏನು ಕತೆ, ಎಲ್ಲಿ ತನಕ ಬಂದಿದೆ, ಏನು ಮಾಡ್ತಾ ಇದ್ರೆ, ಪ್ರೋಸೆಸ್ ಆಗ್ತಾ ಇದೆಯಾ ಇಲ್ವಾ, ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ. ತಡ ಮಾಡೋಕ್ಕೆ ಹೋಗಲ್ಲ, ವಿಡಿಯೋ ಬೇಗ ಶುರು ಮಾಡ್ತೀನಿ. ಶುರು ಮಾಡೋಕ್ಕೆ ನಾನು ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್, ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಗೊತ್ತಿರೋ ವಿಚಾರನೇ. ಸೊ ಈ ಸಿನಿಮಾ ನಿರ್ದೇಶನ ಮಾಡ್ತಾ ಇರುವಂಥದ್ದು ವಿಜಯ್ ಸರು. ಆ್ಯಂಡ್ ಇದರಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ತಾ ಇರೋದು ಮೋನಿಶಾ ಅವರು, ಅಂದರೆ ವಿಜಯ್ ಸರ್ ಅವರ ಮಗಳು. ಸೊ ವಿನಯ್ ಅವರು ಹೀರೋ ಆಗಿ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಸೊ ರೀಸೆಂಟಾಗಿ ನಾವೆಲ್ಲ ನೋಡಿ ಫೆಬ್ರವರಿಲಿ ಒಂದು ಆಲ್ಮೋಸ್ಟ್ ಅದ್ರ ಬಗ್ಗೆ ಒಂದು ಆ್ಯಕ್ಟಿವಿಟೀಸ್ ಎಲ್ಲ, ಅದ್ರ ಬಗ್ಗೆ ಒಂದು ಪ್ರಚಾರಕವಾಗಿ ಒಂದು ಪೋಸ್ಟರ್ ಕೂಡ ಒಂದು ರಿಲೀಸ್ ಮಾಡಿದರು. ಆ್ಯಂಡ್ ಅದ್ರ ಜೊತೆಗೇನೆ ಸಿನಿಮಾದ ಒಂದು ಅಟ್ರಾಕ್ಟೆಡ್ ಅಂತ ಕಾಸ್ಟ್ಯೂಮ್ ಅಂತಲೇ ಹೇಳ್ಬೋದು. ಇದರಲ್ಲಿ ಒಂದು ದೇವಿಯ ಒಂದು ಮೂರ್ತಿಯನ್ನು ತಲೆ ಮೇಲೆ ಎತ್ಕೊಂಡಿರುವಂಥ ಒಂದು ಇದು ಅಂತಂದು ನೋಡ್ತಾ ಇರ್ತೀವಿ. ಯಾಕಂದರೆ ಇದು ಒಂದು ಜನಪದ ಕಲೆ ಅಂತಲೂ ಕೂಡ ಕರೀತಾರಂತೆ. ಅಂದರೆ ಲೈಕ್ ನಾವೆಲ್ಲ ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ, ಮನೆ ಮುಂದೆ ಒಬ್ಬರು ದೇವರನ್ನು ಹೊತ್ಕೊಂಡು ಬಾರಿಸ್ಕೊಂಡೆಲ್ಲ ಬರ್ತಾಯಿದ್ರು. ಸೊ ಆ ರೀತಿ ಒಂದು ಕಲ್ಚರ್ಡ್ ಬೇಸಲ್ಲಿ ಒಂದು ಸಿನಿಮಾ ಬರ್ತಾ ಇದೆಯಾ, ಅಥವಾ ಏನಾದರೂ ಸಿನಿಮಾದಲ್ಲಿ ಆ ರೀತಿಯಾದಂಥ ಒಂದು ಸೀನ್ ಬರುತ್ತಾ ಏನು, ಸೊ ಗೊತ್ತಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಅದನ್ನು. ಬಟ್ ಈ ಒಂದು ಪೋಸ್ಟರ್ ರಿಲೀಸ್ ಆದಮೇಲೆ ಅಲ್ಲಿಂದ ಅಂದರೆ ಫೆಬ್ರವರಿಯಿಂದ ಹಿಡಿದು ಮಾರ್ಚ್, ಏಪ್ರಿಲ್, ಮೇ ಇಲ್ಲಿ ತನಕನೂ ಕೂಡ ಸಿನಿಮಾದ ಬಗ್ಗೆ ಯಾವುದೇ ಅಪ್ಡೇಟ್ಸ್ಗಳಿಲ್ಲ. ತುಂಬ ಜನ ಕೇಳ್ತಾ ಇದ್ದಾರೆ ಯಾಕೆ ಅದ್ರ ಬಗ್ಗೆ ವಿನಯ್ ಅವ್ರ ಸಿನಿಮಾದ ಬಗ್ಗೆ ಏನು ಅಪ್ಡೇಟ್ಸ್ಗಳಿಲ್ಲ ಫೆಬ್ರವರಿಯಿಂದ ಅಂತ. ಸೊ ಟೀಮ್ ಅವರು ಇನ್ನೂ ಯಾವುದೋ ಅಪ್ಡೇಟ್ ಕೊಟ್ಟಿಲ್ಲ. ಸೊ ನಾವು ಒಂದು ಅಪ್ಡೇಟ್ ಬರಬೇಕು. ಸೊ ಅದನ್ನು ನಾವು ನಿಮ್ಮ ಮುಂದೆ ಹೇಳ್ಕೊಳ್ಳಿಕ್ಕೆ ತುಂಬ ಒಂದು ಕಂಫರ್ಟ್ ಆಗುತ್ತೆ. ಆ್ಯಂಡ್ ಆಡಿಯನ್ಸ್ಗೂ ತುಂಬ ಚೆನ್ನಾಗಿ ಅದು ಅಂಡರ್ಸ್ಟುಡ್ ಆಗುತ್ತೆ. ಬಟ್ ಈಗ ಅಪ್ಡೇಟ್ಸ್ಗಳು ಯಾವುದು ಆ ಸಿನಿಮಾದ ಬಗ್ಗೆ ಖಂಡಿತವಾಗ್ಲಿಲ್ಲ. ಸೊ ನಾನು ಫಸ್ಟಲ್ಲೇ ಹೇಳಿದೆ ನಿಮಗೆ, ಈ ಸಿನಿಮಾದ ಬಗ್ಗೆ ನಾನು ಫಸ್ಟ್ ವಿಡಿಯೋ ಮಾಡ್ತಾ ಇರೋದು ಸಿಟಿ ಲೈಟ್ಸ್ ಬಗ್ಗೆ. ಸೊ ಕಳೆದ ಬಾರಿ ರಿಲೀಸ್ ಆದಾಗ ಆ ಒಂದು ಪೋಸ್ಟರ್ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿದ್ದೆ. ಸೊ ಅದನ್ನು ಹೊರತುಪಡಿಸಿದ್ರೆ ಸೊ ಈಗ ಇದ್ರ ಬಗ್ಗೆ ನಾನು ಹೇಳೋದು ಇಷ್ಟ. ಆ್ಯಂಡ್ ಅಫಿಷಿಯಲ್ ಟೀಮಿಂದ ಬರಬೇಕು. ಆ್ಯಂಡ್ ವಿಜಯ್ ಸರ್ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಅನ್ಸುತ್ತೆ ಶೂಟಿಂಗಿಗೆ. ಯಾಕೆಂದರೆ ಮೋನಿಶಾ ಅವರು ಈಗ ಆಲ್ಮೋಸ್ಟ್ ಗೊತ್ತಿರೋ ಹಾಗೆ ಯುವ 3ಯಲ್ಲೂ ಕೂಡ ಅವ್ರು ಇರುವಂಥದ್ದು. ಸೊ ಎರಡೂ ಕಡೆನೂ ಕೂಡ ಅವರು ಮ್ಯಾನೇಜ್ ಮಾಡಬೇಕು. ಸೊ ವಾಟ್ ಎವರ್ ಏನಾದರೂ ಕೂಡ ಸಿನಿಮಾದ ಒಂದು ಪ್ರೋಸೆಸ್ ಏನಿದೆ, ಒಂದು ವಿನಯ್ ಅವರ ಒಂದು ಸಿಟಿ ಲೈಟ್ಸ್ ಸಿನಿಮಾದ ಪ್ರೋಸೆಸ್ಸು, ಸೊ ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಆಗಿ ಅಪ್ಡೇಟ್ಗಳು ಕೊಡ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಈ ಒಂದು ಸಿನಿಮಾ ಕೂಡ ಒಂದು ಭರ್ಜರಿಯಾಗಿ ಒಂದು ಸೆಟಪ್ ಆಗ್ತಾ ಇದೆ. ಸೊ ವಿಜಯ್ ಸರ್ ಅವರ ಡೈರೆಕ್ಷನ್ನು ಕಾಯಬೇಕು. ಒಂದು ಎಕ್ಸ್ಪೆಕ್ಟೇಷನ್ ತುಂಬಾ ಇರುತ್ತೆ ಅವರು ಒಂದು ಡೈರೆಕ್ಷನಲ್ಲಿ, ವಿಜಯ್ ಸರ್ ಡೈರೆಕ್ಷನ್. ಲಾಸ್ಟ್ ಭೀಮಾದಲ್ಲೂ ಕೂಡ ನೋಡಿದಾಗೆ ಒಂದು ಕಾಸನ್ನು ಇಟ್ಕೊಂಡು ಮಾಡಿದ್ರು. ಅಂದರೆ ಈಗಿನ ಯೂತ್ಸ್ಗಳಲ್ಲಿ ಯಾವ ರೀತಿ ಹಾಳಾಗ್ತಾ ಇದ್ದಾರೆ, ಅಂದರೆ ಒಂದು ಸಮಾಜದಲ್ಲಿ ಆಗುವಂಥ ಒಂದು ಘಟನೆಗಳನ್ನು ಎತ್ತಿ ಸಿನಿಮಾದ ಮೂಲಕವಾಗಿ ತೋರಿಸಿದ್ರು. ಸೊ ಈಗ ಅಪ್ಕಮಿಂಗ್ ಬರುವಂಥ ಸಿಟಿ ಲೈಟ್ಸಲ್ಲೂ ಕೂಡ ಯಾವುದಾದ್ರೂ ಒಂದು ಕಾಸ್ಟ್ ಬಗ್ಗೆ ಇಟ್ಕೊಂಡು ಅಥವಾ ಏನಾದರೂ ಒಂದು ಪ್ರೋಸೆಸ್ ಇಟ್ಕೊಂಡು ಖಂಡಿತವಾಗ್ಲೂ ಮಾಡಿರ್ತಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಗಳು ಬರುತ್ತೆ. ಯಾರೂ ತಲೆ ಕೆಡಿಸ್ಕೋಬೇಡಿ. ಅಪ್ಡೇಟ್ ಬಂತು ಅಂದರೆ ಇಮಿಡಿಯೇಟಾಗಿ ಕೂಡ ವೀಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ವಿನಯ್ ರಾಜ್ಕುಮಾರ್ ಅವರ ಈ ಒಂದು ಸಿನಿಮಾದ ಬಗ್ಗೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನೇನಿದೆ, ಏನು ಕತೆ ಅನ್ನೋದನ್ನ ಮರಿದೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನನಗೂ ಕೂಡ ತಿಳಿಸಿ. ಆ್ಯಂಡ್ ಈ ವರ್ಷದಲ್ಲಿ ನೀವು ಕಾಯುತ್ತಿರುವಂತಹ ಸಿನಿಮಾ ಯಾವುದು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ, ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದೀರಾ ಅಂದರೆ ಯಾವ ಸಿನಿಮಾ ಅನ್ನೋದು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ಅದಕ್ಕೆ ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀರಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.